ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಸ್ 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 ಕಮ್ ಆನ್ ಇಂಡಿಯಾ, ಕಮ್ ಬ್ಯಾಕ್ ಅಂದ್ರೆ ಇದು ಗುರು. ಹೆಡಿಂಗ್ ಲೇಲಿ ನಾವು ಸೋತಿದ್ವಿ, ಎಡ್ಜ್ ಬ್ಯಾಸ್ಟನ್ ಅಲ್ಲಿ ಯಾವ ಲೆವೆಲ್ಗೆ ಕಮ್ ಬ್ಯಾಕ್ ಮಾಡಿದೀವಿ ಅಂತಂದ್ರೆ ಬಿಗ್ಗೆಸ್ಟ್ ಎವರ್ ವಿಕ್ಟರಿ ಅವೇ ಮ್ಯಾಚಸ್ ಅಲ್ಲಿ 336 ರನ್ಗಳ ಭರ್ಜರಿ ಜಯ ಭಾರತ ತಂಡಕ್ಕೆ. ಅದು ಎಡ್ಜ್ ಬ್ಯಾಸ್ಟನ್ ಅಲ್ಲಿ ಗುರು. ನಾವು ಇಲ್ಲಿವರೆಗೂ ಗೆದ್ದೇ ಇರಲಿಲ್ಲ. 8 ಮ್ಯಾಚ್ ಅಲ್ಲಿ 7 ಸೋತಿದ್ವಿ, 1 ಡ್ರಾ ಆಗಿತ್ತು. ಇದು 9ನೇ ಮ್ಯಾಚ್. ಈ ಪಂದ್ಯದಲ್ಲಾದ್ರೂ ಇತಿಹಾಸ ನಿರ್ಮಿಸ್ತಾರ ಅಂತ ಅಂದ್ರೆ ನಿನ್ನೆ ಸಮಯ ಬಂದಿತ್ತು. ಅಂದ್ರೆ ನಿನ್ನೆನೆ ಹೇಳ್ತಾ ಇದ್ದೆ, ಸಮಯ ಬಂದಿದೆ ಗುರು, ಇತಿಹಾಸ ನಿರ್ಮಿಸೋ ಸಮಯ ಬಂದಿದೆ ಅಂತ. ಸೊ ನಮ್ಮ ಭಾರತ ತಂಡ ಎಡ್ಜ್ ಬ್ಯಾಸ್ಟನ್ ಅಲ್ಲಿ ಪ್ರಪ್ರಥಮ ಬಾರಿಗೆ ಇಂಗ್ಲೆಂಡ್ ವಿರುದ್ಧ ಗೆದ್ದು ಇತಿಹಾಸ ಬರೆದಿದ್ದಾರೆ ಗುರು. ಮೊದಲ ಏಷ್ಯನ್ ಟೀಮ್ ಗುರು ಇದು ಎಡ್ಜ್ ಬ್ಯಾಸ್ಟನ್ ಅಲ್ಲಿ ಗೆದ್ದಿರೋದು. ಆ ತರ ಒಂದು ಸಾಧನೆ ಮಾಡಿದ್ದಾರೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಅಂತೂ ಕ್ರೇಜ್ ಆಗಿತ್ತು. ನಮ್ಮ ಆಕಾಶ್ ದೀಪಣ್ಣ ಅಂತೂ ಏನ್ ಕೇಳ್ತಾರ ಗುರು, ಯಾವ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಗುರು ಇದಂತೂ. ಬೌಲಿಂಗ್ ಅಲ್ಲ ಅಂತೂ ಅಣ್ಣ ಆಪತ್ ಬಾಂಧವ ತರ ಆಗ್ಬಿಟ್ರಪ್ಪ. ಇವತ್ತಂತೂ ಯಾವ ತರ ಬೌಲಿಂಗ್ ಮಾಡಿದ್ರು ಅಂದ್ರೆ ಅನ್ಬಿಲಿಯಬಲ್ ಗುರು. 21 ವರ್ಷಗಳ ನಂತರ ಒಬ್ರು ಸೇನಾ ಕಂಟ್ರಿಲಿ 10 ಫರ್ಸ್ಟ್ ತಗೋತಾರೆ ಅಂತಂದ್ರೆ ಅದು ಯಾರು ಅಂದ್ರೆ ನಿಮ್ಮೆಲ್ಲರ ನೆಚ್ಚಿನ ಆಕಾಶ್ ದೀಪಣ್ಣ ಅಂತ. ಇದು ತೊಲೆ ಒಟ್ಟಿನಲ್ಲಿ ಏನಂದ್ರೆ ಆಕಾಶ್ ದೀಪ್ ಆಯ್ತು, ನಮ್ಮ ಮೊಹಮ್ಮದ್ ಸಿರಾಜ್ ಆಯ್ತು, DSP ಅವರು ಇಬ್ರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಆಮೇಲೆ ಏನಂದ್ರೆ ಡೇ 5 ಒಂದು ತಲೆಯಲ್ಲಿ ಇಟ್ಕೊಂಡು ಹೇಳ್ಬೇಕು ಅಂತಂದ್ರೆ ಕ್ರೇಜಿ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಎಲ್ಲಾ ಬೌಲರ್ಸ್ ಗುರು. ಹೇಳ್ಬೇಕು ಅಂದ್ರೆ ಆ ತರ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ರು. ಒಟ್ನಲ್ಲಿ ಈ ಒಂದು ಎಡ್ಜ್ ಬ್ಯಾಸ್ಟನ್ ಅಲ್ಲಿ ಭಾರತ ತಂಡ ಅಂತೂ ಫುಲ್ಲು ಒಂಥರ ಹೆಂಗಂದ್ರೆ ಡಾಮಿನೇಟಿಂಗ್ ವಿಕ್ಟರಿ ಅಂತ ಹೇಳ್ಬೋದು ಗುರು. ಇಂಗ್ಲೆಂಡ್ ಅವ್ರಿಗೆ ಎದ್ದೇಳಕ್ಕೆ ಬಿಡ್ಲಿಲ್ಲ, ಆ ತರ ಒಂದು ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಭಾರತ ತಂಡದ ಕಡೆಯಿಂದ. 5 ದಿನ ಅಂದ್ರೆ ಆಲ್ಮೋಸ್ಟ್ ಹೆಂಗಂತಂದ್ರೆ ಒಂದ್ ದಿನಕ್ಕೆ 3 ಸೆಷನ್ ಅಲ್ವಾ, 5 ದಿನ ಅಂದ್ರೆ 15 ಸೆಷನ್ಸ್. 15 ಸೆಷನ್ಸ್ ಅಲ್ಲಿ ಗುರು ಒಂದೇ ಒಂದು ಶೇರ್ ಆಗಿದೆ, ಇಲ್ಲ ಒಂದೇ ಒಂದು ಇಂಗ್ಲೆಂಡ್ ಪರವಾಗಿ ಹೋಗಿದೆ, 1-2-3 ಶೇರ್ ಆಗಿದೆ, 2 ಅನ್ಕೊಳ್ಳಿ ಆ ತರ. ಸೊ ಅಂದ್ರೆ 10ರಲ್ಲಿ 12, 11ರಲ್ಲಿ ನಾವೇ ಡಾಮಿನೇಟ್ ಮಾಡಿದೀವಿ ಅಂತಂದ್ರೆ ಆಲ್ಮೋಸ್ಟ್ ನಾವೇ ಗೆಲ್ಲುವಂತದ್ದೇ ಒಂದು ಪೊಸಿಷನ್ ಅಲ್ಲಿ ಇದ್ವಿ. ಸೊ ಅದೇ ತರ ಡೇ 5 ಅಲ್ಲಿ ನಾವು 7 ವಿಕೆಟ್ಸ್ ತಗೋಬೇಕಾಗಿತ್ತು. 7 ವಿಕೆಟ್ಸ್ ತಗೊಂಡು 271 ರನ್ಗೆ ಇಂಗ್ಲೆಂಡ್ ಅವ್ರನ್ನ ಆಲ್ ಔಟ್ ಮಾಡ್ಬಿಟ್ಟು ಸಾಕಾದಾಗಿ ಸೂಪರ್ ಆಗಿ ಗೆದ್ವಿ ಗುರು. ಇನ್ನೊಂದೇನಂದ್ರೆ ಗುರು, ಶುಭ್ಮನ್ ಗಿಲ್ ಆಸ್ ಎ ಕ್ಯಾಪ್ಟನ್ ಎಡ್ಜ್ ಬ್ಯಾಸ್ಟನ್ ಅಲ್ಲಿ ಗೆದ್ದಾಯ್ತು. ಅಂದ್ರೆ ಸಿಂಗಲ್ ಹ್ಯಾಂಡ್ ಅಲ್ಲಿ ಒಂಥರ ಬ್ಯಾಟಿಂಗ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡಿದ್ರು. ಅಂದ್ರೆ ಅವ್ರ ಜೊತೆ ಎಲ್ಲ ಬೇರೆಯವರೆಲ್ಲ ಸ್ವಲ್ಪ ಕೈ ಜೋಡಿಸಿದ್ರು ಅಂತ, ಬಟ್ ಮೇನ್ ಬ್ಯಾಟಿಂಗ್ ಮಾಡಿದ್ದು ಅವರೇ ಅಲ್ವಾ. 430 ರನ್ ಗುರು. ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಅವರೇ ಆಗ್ತಾರೆ. ಇನ್ನು ಡೇ 5 ಅಲ್ಲಿ ಏನೇನಾಯ್ತು ಏನೇನಿಲ್ಲ ಅಂತ ನೋಡ್ಕೊಂಡು ಬರೋದಾದ್ರೆ ಗುರು, ಸೊ ಫಸ್ಟ್ ಆಫ್ ಆಲ್ ಏನಂದ್ರೆ 72 ರನ್ಗೆ 3 ವಿಕೆಟ್ ಇಂದ ಬ್ಯಾಟಿಂಗ್ ಕಂಟಿನ್ಯೂ ಮಾಡಕ್ಕೆ ಹ್ಯಾರಿ ಬ್ರೂಕ್ ಮತ್ತೆ ಓಲಿ ಪೋಪ್ ಬರ್ತಾರೆ. ಏನಂದ್ರೆ ಈ ಕಡೆ ಮಳೆ ದೂ ಅಂತ ಬರುತ್ತೆ ಗುರು, ಮಳೆ ದೋ 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 ಅಂತ ಮಳೆ ಬರ್ತಾ ಇರುತ್ತೆ. ಸೊ ನಾನ್ ಅನ್ಕೊಂಡೆ 90 ಓವರ್ಸ್ ಇಂದ ಏನು ಕಡಿತ ಆಗಲ್ಲ ಗುರು ಅಂತ ಅನ್ಕೊಂಡೆ, ಬಟ್ ಸಡನ್ ಆಗಿ 90 ಓವರ್ಸ್ ಇಂದ 80 ಓವರ್ಸ್ ಆಗ್ಬಿಡ್ತು. ಏನಪ್ಪಾ ಇದು 10 ಓವರ್ಸ್ ಬೇರೆ ಕಮ್ಮಿ ಆಯ್ತಲ್ಲ ಅನ್ನೋ ತರ ಆಗ್ಬಿಡ್ತು. ಸೊ ಡಿಕ್ಲರೇಷನ್ ಏನಾದ್ರು ಲೇಟ್ ಆಯ್ತು, ಹಂಗೆ ಹಿಂಗೆ ಸ್ವಲ್ಪ ಎಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ ಕ್ಯಾಲ್ಕುಲೇಷನ್ಸ್ ಎಲ್ಲ. ಬಟ್ 80 ಓವರ್ಸ್ ಗುರು ತುಂಬಾನೇ ಆಯ್ತು ಅನ್ನೋ ತರ ಬೌಲಿಂಗ್ ಮಾಡಿದ್ರು. ಸ್ಪೆಷಲಿ ನಮ್ಮ ಆಕಾಶ್ ದೀಪಣ್ಣ ಬಂದ್ಬಿಟ್ಟು ಈ ಓಲಿ ಪಾಪ್ ನ ಔಟ್ ಮಾಡ್ತಾರೆ ಗುರು. 80 ರನ್ ಆಗಿರುತ್ತೆ. ಆ ಟೈಮಲ್ಲಿ 4ನೇ ವಿಕೆಟ್ ಪತನ. ಇನ್ನು ಏನಂದ್ರೆ ಹ್ಯಾರಿ ಬ್ರೋಕ್ ಗುರು, ಈ ಕಡೆ ಹ್ಯಾರಿ ಬ್ರೋಕ್ ಮತ್ತೆ ಸ್ಟೋಕ್ಸ್ ಬ್ಯಾಟಿಂಗ್ ಮಾಡೋಣ, ಸೂಪರ್ ಆಗಿ ಪಾರ್ಟ್ನರ್ಶಿಪ್ ಬೆಳೆಸೋಣ ಅಂತ ಇರ್ತಾರೆ. ಬಟ್ ದೀಪಣ್ಣ ಬಿಡ್ಬೇಕಲ್ಲ. ಹ್ಯಾರಿ ಬ್ರೋಕ್ ಗುರು ಅದು ಬಾಲ್ ಹೆಂಗ್ ಬಂತು ಅಂದ್ರೆ ಕ್ರೇಜಿ, ಒಂಥರ ಜಫಾ ಗುರು. ನಿಪ್ಪು ಬ್ಯಾಗ್ ಬುಕ್ ಅಂತ ಒಳಗಡೆನೆ ಬಂದ್ಬಿಡ್ತು. ಅಣ್ಣ LBW 83 ರನ್ಗೆ 5 ವಿಕೆಟ್ ಪತನ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನೋಡಿದ್ರೆ 84 ರನ್ಗೆ 5 ವಿಕೆಟ್, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ನೋಡಿದ್ರೆ 83 ರನ್ಗೆ 5 ವಿಕೆಟ್. ಅಲ್ಲಿ ಹ್ಯಾರಿ ಬ್ರೋಕ್, ಜೇಮಿ ಸ್ಮಿತ್, ಇಲ್ಲಿ ಬೆನ್ ಸ್ಟೋಕ್ಸ್ ಮತ್ತೆ ಜೇಮಿ ಸ್ಮಿತ್ ಏನಾದ್ರೂ ಒಂಥರ ಕ್ರೇಜಿ ಪಾರ್ಟ್ನರ್ಶಿಪ್ ಮಾಡ್ತಾರ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಬಂತು, ಪಾರ್ಟ್ನರ್ಶಿಪ್ ಬಂತು, ಚೆನ್ನಾಗೆ ಬಂತು, ಇಲ್ಲ ಅಂತಿಲ್ಲ. 70 ರನ್ ಪಾರ್ಟ್ನರ್ಶಿಪ್ ಬಂತು ಗುರು. ಒಂದ್ ಲೆವೆಲ್ಗೆ ಚೆನ್ನಾಗಿ ಆಡ್ತಾ ಇರ್ತಾರೆ. ಜೇಮಿ ಸ್ಮಿತ್ ಅಂತೂ ಅಣ್ಣ ಔಟೇ ಆಗಲ್ಲ ಅನ್ನೋ ತರ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ಈ ಕಡೆ ನಮ್ಮ ಬೆನ್ ಸ್ಟೋಕ್ಸ್ ಅಂತೂ ಅಣ್ಣ ಏನಿಲ್ಲ ಅಂದ್ರೂ ಒಂದು 20-30 ಸಲ ಅಂದ್ರೆ ಜಡೇಜಾ ಓವರ್ ಅಲ್ಲಿ ಒಂಥರ ಕುತ್ಕೆಗ್ ಬಂದಿರೋ ತರಾನೇ ಬ್ಯಾಟಿಂಗ್ ಮಾಡಿದ್ರು ಅಂತ ಹೇಳ್ಬೋದು ಆ ತರ. ಬಟ್ ಏನೇ ಹೇಳಿ ಗುರು, ಲಂಚ್ ಇನ್ನು ಇದೆ ಅನ್ನೋಷ್ಟ್ರಲ್ಲಿ ಒಂದು ಎಕ್ಸ್ಟ್ರಾ ಓವರ್ ಬರುತ್ತೆ. ಯಾಕೆ ಅಂತಂದ್ರೆ ನಮ್ಮ ಜಡೇಜಾ ಒಂದು ಓವರ್ ಮಾಡ್ತಾರೆ ಗುರು. ಎಕ್ಸಾಕ್ಟ್ಲಿ 1 ನಿಮಿಷ ಬಾಕಿ ಇದೆ ಅನ್ನೋಷ್ಟ್ರಲ್ಲಿ ಆ ಓವರೇ ಮುಗಿಸ್ಬಿಡ್ತಾರೆ. ಸೊ ಆಲ್ಮೋಸ್ಟ್ ಒಂದು ಎಕ್ಸ್ಟ್ರಾ ಓವರ್ ಸಿಕ್ಬಿಡುತ್ತೆ. ಆ ಎಕ್ಸ್ಟ್ರಾ ಓವರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಕಡೆಯಿಂದ ವಾಷಿಂಗ್ಟನ್ ಸುಂದರ್ ಸ್ಪಿನ್ ಮಾಡ್ತಿರ್ತಾರೆ, ಆಫ್ ಸ್ಪಿನ್ನರು ಸ್ಪಿನ್ ಮಾಡ್ತಿರ್ತಾರೆ. ಸೊ ಆ ಟೈಮಲ್ಲಿ ಆ ಓವರ್ ಅಲ್ಲಿ ಇವರು
153 ರನ್ ಆಗಿರುತ್ತೆ. ಸಡನ್ ಆಗಿ ಬೆನ್ ಸ್ಟೋಕ್ಸ್ ಔಟ್. ತುಂಬಾ ಥ್ಯಾಂಕ್ ಯು ಸೋ ಮಚ್. ಇನ್ನು ನೆಕ್ಸ್ಟ್ ಕ್ರಿಸ್ ವೋಕ್ಸ್ ಮತ್ತೆ ಜೇಮಿ ಸ್ಮಿತ್ ಮತ್ತೆ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಆಗತ್ತೆ ಗುರು. ಏನಂದ್ರೆ ಜೇಮಿ ಸ್ಮಿತ್ ಅಂತೂ ಗುರು ಫಸ್ಟ್ ಗೆನೆ ಔಟ್ ಆಗ್ಬೇಕಾಗಿತ್ತು. ಅಣ್ಣ ಹೇಳ್ಬೇಕು ಅಂದ್ರೆ ಆಕಾಶ್ ದೀಪ್ ಓವರ್ ಅಲ್ಲಿ ಗುರು 2 ನಿಪ್ ಬ್ಯಾಕ್ ಪಾಕ್ ಅಂತ ಬರ್ತಾ ಇರುತ್ತೆ. ಇನ್ನೇನು ಸ್ಟಂಪ್ಗೆ ಬಡಿಬೇಕು ಬಾಲ್ ಅನ್ನೋಷ್ಟರಲ್ಲಿ ಅದು ಸ್ವಲ್ಪ ಹೈಟ್ ಇತ್ತು ಅನ್ನೋ ತರ ಆ ತರ ಮಿಸ್ ಆಯ್ತು. ಬೋಲ್ಡ್ ಆಗೋದು ಮಿಸ್ ಆಗಿತ್ತು. ಜೇಮಿ ಸ್ಮಿತ್ ಸ್ವಲ್ಪ ಲಕ್ಕಿನೇ ಅಂತ ಹೇಳ್ಬೋದು ಆ ಟೈಮಲ್ಲಿ. ಬಟ್ ಕ್ರಿಸ್ ವೋಕ್ಸ್ ಮತ್ತೆ ಜೇಮಿ ಸ್ಮಿತ್ ಒಂಥರ ಪಾರ್ಟ್ನರ್ಶಿಪ್ ಬೆಳೆಸ್ತಾರೆ. ಬಟ್ 199 ರನ್ ಆಗಿರುತ್ತೆ ಗುರು. ಆ ಟೈಮಲ್ಲಿ ನಮ್ಮ ಪ್ರಸಿದ್ಧ ಅಣ್ಣ ಅಂತ ಒಂದು ಬೌನ್ಸರ್ ಬರುತ್ತೆ ನೋಡಿ, ಬ್ಯಾಡ್ ಶಾಟ್ ಗುರು ಕ್ರಿಸ್ ವೋಕ್ಸ್ ಕಡೆಯಿಂದ. ಬಟ್ ನಮ್ಮ ಪ್ರಸಿದ್ಧ ಅವರು ಒಂದು ವಿಕೆಟ್ ಪ್ರೊಡ್ಯೂಸ್ ಮಾಡ್ತಾರೆ. ಸೂಪರ್ ಆಗಿ ಬೌಲಿಂಗ್ ಮಾಡ್ತಾರೆ ಆ ಟೈಮಲ್ಲಿ. 199 ರನ್ಗೆ 7 ವಿಕೆಟ್ಗಳ ಪತನ. ಆಮೇಲೆ ಏನಂದ್ರೆ ಬ್ರೈಡನ್ ಕರ್ಸ್ ಮತ್ತೆ ಜೇಮಿ ಸ್ಮಿತ್ ಏನಂದ್ರೆ ಈ ಕಡೆ ಜೇಮಿ ಸ್ಮಿತ್ ಹೊಡಿ ಬಡಿ ಆಟ ಆಡೋಣ ಅಂತ ಸ್ಟಾರ್ಟ್ ಮಾಡ್ತಾರೆ ಗುರು. ಬಟ್ 226 ರನ್ ಆಗಿರುತ್ತೆ. ಆ ಟೈಮಲ್ಲಿ 8ನೇ ವಿಕೆಟ್ ಪತನ. ಅದು ಯಾರ್ದೇಳಿ? ಜೇಮಿ ಸ್ಮಿತ್ ಗುರು. ಯಾರು ತೆಗ್ದಿದ್ದೇಳಿ? ನಿಮ್ಮೆಲ್ಲರೂ ನೆಚ್ಚಿನ ಆಕಾಶ ದೀಪ ಅನ್ನೋ ತರ. ಏನ್ ಗುರು ನಮ್ಮ ದೀಪಣ್ಣ ಅಂತೂ ಆ ಟೈಮಲ್ಲಿ ಸ್ಲೋ ಓವರ್ ಹಾಕಿ ಡಿಸೀವ್ ಮಾಡಿ ಅಣ್ಣ ಹೊಡೆದ್ರು. ಬಟ್ ಈಸಿಯಾಗಿ ನಮ್ಮ ವಾಷಿಂಗ್ಟನ್ ಸುಂದರ್ ಕ್ಯಾಚ್ ಹಿಡಿದ್ರು. 88 ರನ್. ಜೇಮಿ ಸ್ಮಿತ್ ಒಂಥರ ಅವ್ರ ಕಡೆ ನೋಡೋದಾದ್ರೆ ಇಂಗ್ಲೆಂಡ್ ಕಡೆ ನೋಡೋದಾದ್ರೆ ಜೇಮಿ ಸ್ಮಿತ್ ಸಕ್ಕತ್ತಾಗಿ ಆಡಿದಾರೆ ಗುರು ಅಣ್ಣ ಅಂತೂ 2 ಇನ್ನಿಂಗ್ಸ್ ಅಲ್ಲಿ. ಸೊ ಫಸ್ಟ್ ಇನ್ನಿಂಗ್ಸ್ ಅಣ್ಣ 180+, ಈ ಇನ್ನಿಂಗ್ಸ್ ಅಲ್ಲೂ 88 ಅಂದ್ರೆ ಸೂಪರ್ ಬ್ಯಾಟಿಂಗ್ ಅಂತ ಹೇಳ್ಬೋದು. ಬಟ್ ಏನೇ ಹೇಳಿ ನಮ್ಮ ಆಕಾಶ್ ದೀಪ್ ಅವರು ಆ ಟೈಮಲ್ಲಿ 5 ಫಾರ್ ತಗೋತಾರೆ ಗುರು. ಇದು ನಮ್ಮ ಆಕಾಶ್ ದೀಪ್ ಅವರ ಫಸ್ಟ್ 5 ಫಾರ್ ಬೇರೆ ಆಗಿರುತ್ತೆ. ಆಮೇಲೆ 226 ರನ್ಗೆ 8 ವಿಕೆಟ್ ಕಳ್ಕೊಂಡ್ಮೇಲೆ ಟಂಗ್ ಬರ್ತಾರೆ ಗುರು. ಟಂಗ್ ಅಣ್ಣ ಆದಷ್ಟು ಬೇಗನೆ ಔಟ್ ಆಗಿರೋರೇನೋ. ಜಡೇಜಾ ಓವರ್ ಅಲ್ಲಿ ನಮ್ಮ ರಾಹುಲ್ ಅನ್ನ ಡ್ರಾಪ್ ಮಾಡ್ತಾರೆ. ಸೊ ಅಲ್ಲಿ ಸ್ವಲ್ಪ ಬೇಗ ಹಿಡ್ದಿದ್ರೆ ಇನ್ನು ಬೇಗನೆ ಮುಗ್ದಿರೋದೇನ. ಬಟ್ 246 ರನ್ ಆಗಿರುತ್ತೆ ಗುರು. ಆ ಟೈಮಲ್ಲಿ 9ನೇ ವಿಕೆಟ್ ಪತನ. ಅದು ಕ್ರೇಜಿ ಕ್ಯಾಚ್. ಯಾರು ಹಿಡಿದ್ರು ಅಂತಂದ್ರೆ ನಿಮ್ಮೆಲ್ಲರ ನೆಚ್ಚಿನ DSP ಸಿರಾಜ್. ಏನ್ ಕ್ಯಾಚ್ ಗುರು ಅದು. ಅಣ್ಣನ ಅಂದ್ರೆ ನಮ್ಮ ಸಿರಾಜ್ ಅಣ್ಣನ ಮೈಯಲ್ಲಿ ಒಮ್ಮೆ ಜಾಂಟಿ ರೋಡ್ಸೇ ಬಂದಂಗಾಯ್ತು ಗುರು. ಸೊ ಟಂಗ್ ಔಟ್ ಆಗ್ಬಿಡ್ತಾರೆ. ಆಮೇಲೆ ಲಾಸ್ಟ್ ವಿಕೆಟ್ ಎಷ್ಟು ಬೇಗ ಹೋಗುತ್ತೆ ಅಂತ ಕಾಯ್ತಾ ಇದ್ವಿ ನಾವು. ಸಿರಾಜು ಗ್ಯಾಪ್ ಅಲ್ಲಿ ಆಕಾಶ್ ದೀಪ್ ಅವರಲ್ಲಿ ಕ್ಯಾಚ್ ಬೇರೆ ಬಿಡ್ತಾರೆ. ಅಣ್ಣ ಎಲ್ರು ಅಲ್ಲಿ ತುದಿಗಾಲಲ್ಲಿ ನಿಂತಿದ್ರು. ಆ ಟೈಮಲ್ಲಿ ಕ್ಯಾಚ್ ಬಿಟ್ರೆ ಏನಪ್ಪಾ ಇದು ನಮ್ಮ DSPs ಅವರು ಒಂದ್ ಟೈಮ್ ಜಾಂಟಿ ರೋಡ್ಸ್ ಆಗ್ತಾರೆ, ಇನ್ನೊಂದು ಟೈಮಲ್ಲಿ ಹಿಂಗೆಲ್ಲ ಕ್ಯಾಚ್ ಬಿಡ್ತಾರೆ ಅನ್ನೋ ತರ ಆಗ್ಬಿಟ್ಟಿತ್ತು. ಬಟ್ ಕ್ರೇಜಿ ಬೌಲಿಂಗ್ ಮಾಡಿದ್ರು ಆಕಾಶ್ ದೀಪ್ ಅವರು. ಕೊನೆಯಲ್ಲಿ 271 ರನ್ ಆಗಿರುತ್ತೆ. ಆ ಟೈಮಲ್ಲಿ ಬ್ರೈಡನ್ ಕರ್ಸ್ ನ ಔಟ್ ಮಾಡ್ಬಿಡ್ತಾರೆ ಗುರು. ನಮ್ಮ ಶುಭನ್ ಗಿಲ್ ಈಸಿ ಕ್ಯಾಚ್ ಹಿಡಿತಾರೆ. ಸೈಕ್ ಬೌಲಿಂಗ್ ಮಾಡಿದ್ರು ಆಕಾಶ್ ದೀಪಣ್ಣ ಅಂತೂ. 6 ವಿಕೆಟ್ ಗುರು. 99 ರನ್ ಕೊಟ್ಬಿಟ್ಟು 6 ವಿಕೆಟ್ ತಗೋತಾರೆ. 6 ಫರ್ಸ್ ಅಂದ್ರೆ ಟೋಟಲ್ ಆಗಿ 10 ಫರ್ಸ್ ತಗೋತಾರೆ. 10 ವಿಕೆಟ್ಸ್ ತಗೊಂಡಿದ್ರು 21 ವರ್ಷಗಳ ನಂತರ. ಸೇನಾಲಿ ಈ ತರ 10 ವಿಕೆಟ್ಸ್ ತಗೋತಾರೆ ಅಂದ್ರೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಮ್ಮ ಆಕಾಶ್ ದೀಪ್ ಅವ್ರಿಗೆ. ಅಂದ್ರೆ ಎಡ್ಜ್ ಬ್ಯಾಸ್ಟನ್ ಅಲ್ಲಿ ಒಂಥರ ಮುಟ್ಟು ನೋಡ್ಕೊಳಂಗಾಯ್ತು ಬ್ಯಾಸ್ ಬಾಲ್ ಅವ್ರಿಗೆ. ನಾವು ಅಂದ್ರೆ ಒಂದ್ ಟೈಮ್ ಹೆಂಗ್ ಆಗ್ಬಿಡ್ತು ಅಂದ್ರೆ ಗುರು ನಾವು ಡ್ರಾ ಮಾಡ್ಕೋಬೇಕು, ಬೇರೆ ಆಪ್ಷನ್ ಇಲ್ಲ ಅನ್ನೋ ತರ ಇವ್ರು ಹೇಳೋದ್. ಆದ್ರೆ ಸೆಂಟೆನ್ಸ್ ಎಲ್ಲ ಹೇಳೋದು ನಾವು ಲಾಸ್ಟ್ ಡೇ ನೀವು ಎಷ್ಟೇ ಕೊಡಿ ಹೊಡಿತೀವಿ ಅಂತ. ಇಲ್ಲಿ ನೋಡಿದ್ರೆ 608 ಕೊಟ್ಬಿಟ್ಟಿದ್ರು ನಮ್ಮ ಭಾರತ ತಂಡ. ಕುತ್ಕೆಗ್ ಬಂದಂಗಾಯ್ತು ಇವ್ರಿಗೆ. ಡ್ರಾನಾ ಅಥವಾ ಗೆಲುವ ಏನ್ ಮಾಡ್ಬೇಕು ಅಂತ ಅದರಲ್ಲಿ ಗಲಿಬಿಲಿಲಿದ್ರು. ನಮ್ಮವ್ರಂತೂ 3 ವಿಕೆಟ್ ನಿನ್ನೆನೆ ತೆಗೆದ್ಬಿಟ್ರು. ಸೀದಾ ಡೈರೆಕ್ಟ್ ಆಗಿ ಹೇಳ್ದಂಗೆ ಆಯ್ತು, ನೀವೇನಾದ್ರೂ ಮಾಡ್ಕೊಳ್ಳಿ ಗೆಲ್ಲಪ್ಪ ಅಂತೂ ಆಗಲ್ಲ ಅನ್ನೋ ತರ. ಸೊ ಡ್ರಾ ಮಾಡ್ಕೋಬೇಕು ಅಂತಾನೆ ಇದ್ರು ಇವರು. ಬಟ್ ನಮ್ಮ ಬೌಲರ್ಸ್ ಮಾತ್ರ ಸೂಪರ್ ಬೌಲಿಂಗ್ ಮಾಡಿದ್ರು ಗುರು. ಸೊ ಇನ್ನು ಏನಂದ್ರೆ ನಾವು ಲಾರ್ಡ್ಸ್ಗೆ ಹೋಗ್ತೀವಿ ಗುರು. ನೆಕ್ಸ್ಟ್ ಮ್ಯಾಚ್ ಬುಮ್ರಾ ಬೇರೆ ಬ್ಯಾಕ್ ಆಗ್ತಾರೆ. ನಮ್ಮ ಪ್ರಸಿದ್ಧ ಅಣ್ಣನ ಜಾಗದಲ್ಲೇ ಬರೋ ಸಾಧ್ಯತೆಗಳು ತುಂಬಾ ಇದಾವೆ. ಸೊ ಆ ತರ ನೋಡೋದಾದ್ರೆ ಬುಮ್ರಾ ಶಮಿ ಅಂದ್ರೆ ಆಕಾಶ್ ದೀಪ್ ಅನ್ಕೊಳ್ಳಿ. ಬುಮ್ರಾ, ಆಕಾಶ್ ದೀಪು, ಆಮೇಲೆ ಸಿರಾಜು ಲೀತಲ್ ಬೌಲಿಂಗ್ ಆಗ್ಬಿಡುತ್ತೆ ಗುರು. ಸಕ್ಕದಾಗಿ ಒಂಥರ ಬೌಲಿಂಗ್ ಯೂನಿಟ್ ಕ್ರೇಜಿ ಅನ್ಸುತ್ತೆ ಆ ಟೈಮಲ್ಲಿ. ಸೊ ಲಾರ್ಡ್ಸ್ ಅಲ್ಲಿ ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಅಲ್ಲೂ ಏನಾದ್ರು ನಮ್ಮವರು ಸ್ವಲ್ಪ ಕ್ರೇಜ್ ಆಗಿ ಆಡಿ ಗೆದ್ರೆ ಗುರು 2-1 ಆಗತ್ತಪ್ಪ. ಸೂಪರ್. ಒಂಥರ ಅದು ನೆನ್ಸ್ಕೊಂಡ್ರೆ ಒಂಥರ ಗೂಸ್ ಬಂಪ್ಸ್ ಬಂದಂಗ ಆಗತ್ತೆ. ಸೊ ಹ್ಯಾಟ್ಸ್ ಆಫ್ ಟು ಟೀಮ್ ಇಂಡಿಯಾ ಅಂಡ್ ನಮ್ಮ ಶುಭ್ಮನ್ ಗಿಲ್ ಆಸ್ ಎ ಕ್ಯಾಪ್ಟನ್. ಸೂಪರ್ ಕ್ಯಾಪ್ಟನ್ಶಿಪ್ ಮಾಡಿದ್ರು ಅಂಡ್ ಸೂಪರ್ ಬ್ಯಾಟಿಂಗ್ ಮಾಡಿದ್ರು. ಸೈಕಾಗಿ ಎಲ್ಲ ಒಂಥರ ಓವರ್ ಆಲ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು. ಒಟ್ನಲ್ಲಿ ಭಾರತ ಗೆದ್ದಾಯ್ತು, ನಮ್ಗೂ ಖುಷಿ ಆಯ್ತು. ಸೊ ನಿಮ್ಗೆ ಏನ್ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.